ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಖ್ಯಾತಿ ಪಡೆದಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಇಂದು ಸಂಜೆ 5 ಗಂಟೆಗೆ ಈ ಒಂದು ಮಹಾರಥೋತ್ಸವ ಜರಗಲಿದೆ. ಅದಕ್ಕಿಂತ ಮುಂಚೆ ಈ ಬಾರಿ ಈ ಒಂದು ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅದು ದಾಸೋಹ ಅಂದರೆ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಬಹಳಷ್ಟು ವಿಶೇಷವಾಗಿರುತ್ತೆ. ಈ ಬಾರಿ ಸಿಹಿ ತಿಂಡಿಗಳ ಜೊತೆಗೆ ಒಂದು ವಿಶೇಷವಾದ ಸಿಹಿ ತಿಂಡಿಯನ್ನು ಈ ಒಂದು ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ತಯಾರು ಮಾಡಲಿದ್ದಾರೆ. ಇದೇ ಒಂದು ಸಿಂಧನೂರಿನ ಒಂದು ವಿಜಯಕುಮಾರ್ ಗೆಳೆಯರ ಬಳಗ, ಸುಮಾರು 15 ಜನರು ಹೊಂದಿರತಕ್ಕಂಥ ಗೆಳೆಯರ ಬಳಗ ಇವತ್ತು ಲಕ್ಷಾಂತರ ಜನರಿಗೆ ಜಿಲೇಬಿ ಅಂದರೆ ಬೆಲ್ಲದ ಜಿಲೇಬಿಯನ್ನು ನೀಡಲು ತಯಾರಾಗಿದ್ದಾರೆ. ಇದೀಗ ನಾವು ಗವಿಸಿದ್ದೇಶ್ವರನ ಸನ್ನಿಧಿ ಇರತಕ್ಕಂಥ ಒಂದು ಆವರಣದಲ್ಲಿ ಇದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಜಿಲೇಬಿ ಕಾರ್ಯದಲ್ಲಿ ಬಾಣಸಿಗರು ಅವರಲ್ಲಿ ತೊಡಗಿರ್ತಕ್ಕಂಥದ್ದು. ಈ ಒಂದು ಜಿಲೇಬಿ ವಿಶೇಷ ಏನಪ್ಪ ಅಂತಂದರೆ ಇದು ಬೆಲ್ಲದ ಜಿಲೇಬಿ ಆಗಿರುತ್ತೆ. ನಾವು ಸಾಮಾನ್ಯವಾಗಿ ಸಕ್ಕರೆ ಜಿಲೇಬಿಯನ್ನು ನೋಡಿರ್ತೀವಿ, ಆದರೆ ಜಾತ್ರೆಗೆ ಬರ್ತಕ್ಕಂತಹ ಭಕ್ತರುಗಳು ಆ ಒಂದು ಸಿಹಿ ತಿನಿಸುಗಳನ್ನು ತಿನ್ನಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಬಾರಿ ವಿಶೇಷವಾಗಿ ಈ ಒಂದು ಜಿಲೇಬಿ ಈ ಒಂದು ಬೆಲ್ಲದ ಜಿಲೇಬಿಯನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಾವು ನೋಡ್ತಾ ಹೋದರೆ ಸುಮಾರು 15 ಜನ ಒಂದು ಮನಸ್ಕರ ಸಮಿತಿ, ಅಂದರೆ ಏನು ನಾ ಹೇಳಿದ ಹಾಗೆ ಈಗಾಗಲೇ ಹೇಳಿದಾಗೆ ಸಿಂಧನೂರಿನ ವಿಜಯಕುಮಾರ್ ಅವರ ಗೆಳೆಯರ ಬಳಗ ಮತ್ತು ಮುದ್ಗಲ್ನ ಒಂದು ಗೆಳೆಯರ ಬಳಗ ಸೇರಿ ಈ ಒಂದು ಜಿಲೇಬಿ ಮಾಡ್ತಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ಮಹಾದಾಸೋಹದಲ್ಲಿ ಜಿಲೇಬಿ ಮಾಡ್ತಿರ್ತಕ್ಕಂಥದ್ದು. ಒಟ್ಟು 50 ಕ್ವಿಂಟಲ್ ಮೈದಾ ಮತ್ತು 125 ಕ್ವಿಂಟಲ್ ಬೆಲ್ಲ, ಸುಮಾರು 200 ಲೀಟರ್ ತುಪ್ಪ ಹಾಗೂ 200 ಲೀಟರ್ ಮೊಸರು, 10 kg ಏಲಕ್ಕಿ ಮತ್ತು ಪಟಾಕದಿಂದ ಈ ಒಂದು ಬೆಲ್ಲದ ಜಿಲೇಬಿಯನ್ನು ಸಿದ್ಧಗೊಳಿಸಲಾಗ್ತಿದೆ ಅಂತ ಹೇಳ್ಬೋದು. ಸುಮಾರು 60 ಕಡಾಯಿಗಳಿಂದ ನೂರಾರು ಬಾಣಸಿಗರು ಈ ಒಂದು ಜಿಲೇಬಿಯಲ್ಲಿ ಕಾರ್ಯದಲ್ಲಿ ತೊಡಗಿರ್ತಾರೆ ಅಂತ ಹೇಳ್ಬೋದು. 200ಕ್ಕೂ ಹೆಚ್ಚು ಸಹಾಯಕರು ಈ ಒಂದು ಜಿಲೇಬಿ ಮಾಡುವ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಮತ್ತು ವಿಶೇಷವಾಗಿ ಇದು ಗರಿಷ್ಠ 12ರಿಂದ 13 ಲಕ್ಷ ಜಿಲೇಬಿ ಇದೇ ಮೊದಲ ಬಾರಿಗೆ ಈ ಒಂದು ಮಹಾದಾಸೋಹದಲ್ಲಿ ಮಾಡ್ತಿರ್ತಕ್ಕಂಥದ್ದು. ಇನ್ನು ಈ ಒಂದು ಜಿಲೇಬಿ ಒಂದು ಕಾರ್ಯ ಏನು ಮಾಡಿದ್ದಾರೆ ಅವ್ರನ್ನ ಒಂದು ಮಾತಾಡಿಸೋ ಒಂದು ಪ್ರಯತ್ನ ಮಾಡೋಣ. ಸಿಂಧನೂರಿನ ಒಂದು ಏನು ವಿಜಯಕುಮಾರ್ ಗೆಳೆಯರ ಬಳಗ ಇದೆ, ಅವರು ಕೂಡ ಈ ಒಂದು ಜಿಲೇಬಿ ಹಾಕುವ ಕಾರ್ಯದ ಒಂದು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಬೂದಿ ಬಸವ ಅಂತೇಳಿ. ಸರ್ ಹೇಳಿ, ಈಗ ಜಿಲೇಬಿ ಮಾಡ್ತಿದ್ರೆ ಎಷ್ಟು ಲಕ್ಷ ಆಗ್ತಾಯಿದೆ, ಏನೇನು ಈ ಜಿಲೇಬಿಯಲ್ಲಿ? ಇವಾಗ ಎಷ್ಟು ಲಕ್ಷ ಆಗುತ್ತಂತ ಪರ್ಟಿಕ್ಯುಲರ್ ಕೌಂಟ್ಸ್ ಹೇಳೋಕ್ಕಾಗಲ್ಲ. ಮಿನಿಮಮ್ ಒಂದು 50 ಕ್ವಿಂಟಲ್ ಮೇಲೆ ಇದೆ. ಒಂದು 3 ದಿವಸಕ್ಕೆ ಮಹಾದಾಸೋಹಕ್ಕೆ ಏನು ಬೇಕು ಅದ್ರ ತಕ್ಕಂಗೆ ನಾವು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈಗ ಪ್ರತಿ ಬಾರಿ ಒಂದು ಶೇಂಗಾ ಹೋಳಿಗೆ ಆ ಥರ ಎಲ್ಲ ಸಿಹಿ ತಿನಿಸುಗಳನ್ನು ಮಾಡ್ತಾಯಿದ್ರಿ, ಈ ಬಾರಿ ಜಿಲೇಬಿ ಮಾಡೋದಕ್ಕೆ ಏನು ಕಾರಣ ಅಂತಂದ್ರೆ? ಒಂದು ವಿಶೇಷ ಇರಲಿ ಅಂತೇಳಿ, ಅಜ್ಜೋರ ಅಪೇಕ್ಷೆ ಮೇರೆಗೆ ವಿಶೇಷ ಇರಲಿ, ಭಕ್ತರಿಗೆ ಒಂದು ಸಿಹಿ ತಿಂಡಿ ಬೇರೆ ಆಗಲಿ ಅಂತೇಳಿ ಅದರ ಅಪೇಕ್ಷೆ ಮೇರೆಗೆ ಮಾಡ್ತಾಯಿದ್ದೀವಿ. ಯಾರೆಲ್ಲ ಮಾಡ್ತಾಯಿದ್ರಿ ಸರ್? ಈ ನೇತೃತ್ವವನ್ನು ಯಾರು? ಇದ್ರ ನೇತೃತ್ವ ಅವರು ಸಿನ್ನೂರವರು ಒಂದು ವಿಜಯಕುಮಾರ್ ಸೇವಾ ಗೆಳೆಯರ ಬಳಗ ಅಂತಿದೆ, ಅವರೆಲ್ಲ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಅವರು ವಹಿಸ್ಕೊಂಡ್ಮ್ಯಾಗ ನಮ್ಮ ಗಬ್ಬೂರಿಗೆ ಬಂದರು. ಅವರು ಹಿಂಗೆ ಹುಡ್ಕೊಂತ ಬಂದರು. ಜಿಲೇಬಿ ಮಾಡೋರು ಸಾಮಾನ್ಯವಾಗಿ ಯಾರೂ ಸಿಗಲ್ಲ, ಯಾಕಂದರೆ ಇದನ್ನು ನ್ಯಾಚುರಲಿಟಿ ಆಗಿ ಮಾಡಬೇಕಾಗತ್ತೆ, ಇಲ್ಲಕ್ಕೆ ಕೆಟ್ಟೋಗುತ್ತೆ. ಅದೇ ವಿಚಾರದಿಂದ ನಮ್ಮ ಗಬ್ಬೂರಿಗೆ ಬಂದು ಅಜ್ಜೋರನ್ನ ಮೀಟ್ ಆದರು. ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ಬಂದು ಮೀಟ್ ಹಾಕಿ, ಇಲ್ಲ ಅಜ್ಜೋರೇ ನಮಗೆ ಜಿಲೇಬಿ ಮಾಡೋರು ಬೇಕು, ನಿಮ್ಮಲ್ಲಿ ಸಿಗ್ತಾರೆ ಬಾಣಸಿಗರು, ಮಾಡಬೇಕು, ನಮ್ಗೆ ಕಳಿಸ್ಬೇಕು ಅಂತಂದಾಗ ಅಜ್ಜೋರು ಕೂಡ ಮಾತಾಡಿಸಿದಾಗ ಆಯಿತು, ನಮ್ಮಲ್ಲಿದ್ದ ಒಂದು 30-35 ಮಂದಿ ಇದ್ದಾರೆ, ನಾವು ಒಂದು ಸ್ವಂತ ವೆಹಿಕಲ್ ಮಾಡಿಸಿ ನಮ್ಮಂದಿನ ಕಳಿಸ್ತೀವಿ, ಸೇವೆನೇ ಮಾಡ್ತಾರೆ. ನಮ್ಮ ಭಕ್ತರೇ ಮೊದಲು ಸೇವೆ ಮಾಡ್ತಾರೆ, ನಿಮ್ಮದು ನಮ್ಮ ಮಟ್ಟದಲ್ಲಿದ್ದು ನಿಮ್ಮ ಮಟ್ಟಕ್ಕೆ ಒಂದು ಸೇವೆ ಇರಲಿ ಅಂಥೇಳಿ ನಾವು ಒಂದು 35 ಜನನ ಕಳಿಸಿದ್ದೀವಿ ನಾವು. ಓಕೆ, ಈ ಒಂದು ಜಿಲೇಬಿ ಕಾರ್ಯದಲ್ಲಿ ಏನೇನು ಹಾಕಿದ್ದಾರೆ ಮತ್ತು ಯಾವೆಲ್ಲ ಪದಾರ್ಥಗಳನ್ನು ಹಾಕಿದ್ದಾರೆ ಅನ್ನೋದು ಖುದ್ದು ಇವು ನೇತೃತ್ವ. ಸರ್ ಹಲೋ. ಹಾಂ ಸರ್ ಬನ್ನಿ. ನಮಸ್ತೆ. ತಮ್ಮ ಹೆಸರು? ಈಶ್ವರ್ ಅಂತೇಳಿ. ಸರ್ ಹೇಳಿ, ಈ ಜಿಲೇಬಿಯಲ್ಲಿ ಏನೇನೆಲ್ಲ ಹಾಕಿದ್ರೆ, ಎಷ್ಟು ಕ್ವಿಂಟಲ್ ತಯಾರಾಗ್ತಾ ಇದೆ? ಇದು ನೋಡಿ, ಒಂದು 50 ಕ್ವಿಂಟಲ್ ಮೈದಾ ಹಿಟ್ಟು, 120 ಕ್ವಿಂಟಲ್ ಬೆಲ್ಲ, ಸೊ ನಮಗೆ ಒಂದು 2,500 ಲೀಟ್ರ್ ಒಳ್ಳೆಣ್ಣೆ, ಒಂದು 500 ಲೀಟ್ರ್ ತುಪ್ಪ, ಒಂದು 20 kg ಏಲಕ್ಕಿ, ಒಂದು 150 ಒಂದು ಗ್ಯಾಸಸ್, ಏನು ಡೊಮೆಸ್ಟಿಕ್ ಗ್ಯಾಸ್ ಬರ್ತದಲ್ಲ ಆ ಗ್ಯಾಸು, ಸೊ ಒಂದು 40 ಕಡಾಯ, ಸೊ ಒಂದು 200 ಬಾಣಸಿಗರು, ಸೊ ಒಂದು 250 ಸ್ವಯಂ ಸೇವಕರು ಕೆಲಸ ಮಾಡೋರು, ಇಷ್ಟೆಲ್ಲ ಸೇರಿ ಒಂದು ಇದನ್ನು ಜಿಲೇಬಿ ಮಾಡ್ತಕ್ಕಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾಯಿದ್ವಿ. ಸರ್ ಎಷ್ಟು ದಿನಗಳ ಕಾಲ ಈ ಒಂದು ಭಕ್ತರಿಗೆ ಜಿಲೇಬಿ ಕೊಡುವಂಥ ಕೆಲಸ ಮಾಡ್ತಿದ್ರಿ ಅಂತ? ನಮಗೆ 2 ದಿನ, ಇವತ್ತು 15 ಮತ್ತು 16 ಇದೆ. ಸೊ ಇದನ್ನೆಲ್ಲ ನಾವು ನೋಡಿದರೆ ಇನ್ನೂ ಒಂದು ದಿನವೂ ಕೂಡ ಮಹಾಪ್ರಸಾದಕ್ಕೆ ನಾವು ಊಟ ಮಾಡಿಸ್ಬೋದು. ನಾವು ಮಾಡಿರ್ತಕ್ಕಂಥ ಜಿಲೇಬಿದು ಇನ್ನೂ ಸಾಕಷ್ಟು ಮಾಡೋದಿದೆ. ಸೊ ನಾವೇನು ಹುಳಿ ಮಾಡಿದ್ವಿ ಹಾಕಲಿಕ್ಕೆ, ಹಿಟ್ಟೆಲ್ಲ ಕಲಸಿಟ್ಟಿದ್ವಿ, ಅದು ಇನ್ನೂ ಒಂದು ದಿನವೂ ಆಗುತ್ತೆ. ಒಂದು ದಿನಕ್ಕೆ 4 ಲಕ್ಷದಿಂದ 5 ಲಕ್ಷ ಜನ ಊಟ ಮಾಡಿದರೂ ಕೂಡ 3 ದಿನ ಸಾಕಾಗೋಷ್ಟು ಒಂದು ಜಿಲೇಬಿ ತಯಾರಾಗ್ತಾಯಿದೆ. ಓಕೆ, ಒಟ್ಟಾರೆ ಈಗಾಗಲೇ ವಿಜಯಕುಮಾರ್ ಅವರ ನೇತೃತ್ವದ ಒಂದು ಸಿನ್ನೂರಿನ ಗೆಳೆಯರ ಬಳಗ ಏನಿತ್ತು
ಅವರು ಈಗ ಈ ಒಂದು ಜಿಲೇಬಿಯ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ನಾವೀಗ ನೋಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ದಾಸೋಹದಲ್ಲಿ ಮಹಾ ದಾಸೋಹ ಅಂತಲೇ ಹೇಳ್ಬೋದು. ಈ ಒಂದು ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಒಂದು ಕಡೆ ತೇರಿಗೆ ಯಾವ ರೀತಿ ಜನಸಂಖ್ಯೆ ಇರುತ್ತೆ, ಅದೇ ರೀತಿ ಪ್ರಸಾದಕ್ಕೂ ಕೂಡ ಇಲ್ಲಿ ಬಂದಂತಹ ಭಕ್ತರು ಈ ಒಂದು ಪ್ರಸಾದ ಸೇವನೆ ಮಾಡಬೇಕು, ಅಜ್ಜನ ಆಶೀರ್ವಾದ ಪಡಬೇಕಂದ್ರೆ ಇಲ್ಲಿ ಒಂದು ತುತ್ತು ಅನ್ನ ಆದರೂ ಉಣಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಬರ್ತಾರೆ. ಅಂಥವ್ರಿಗೆ ನಾವು ಸಿಹಿಯಾದ ತಿನಿಸನ್ನು ತಿನ್ನಿಸಿ ಬಾಯಿ ಸಿಹಿ ಮಾಡಿ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಏನು ಸಿಂಧುನೂರಿನ ವಿಜಯನಗರ ಅವರ ಗೆಳೆಯರ ಬಳಗ ಇವತ್ತು ಜಿಲೇಬಿ ತಯಾರಿ ಮಾಡಿರ್ತಕ್ಕಂಥದ್ದು. ಕೊಪ್ಪಳದಿಂದ ಉಮೇಶ್ ಅಬ್ಬಿಗೇರಿ ಜೊತೆ ಶುಕ್ರಾಜ್ ಕುಮಾರ್, ಪವರ್ ಟಿವಿ.